ಗುಡ್ ನ್ಯೂಸ್ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಆಗಲಿ 13ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. 11ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ, ಉಳಿದಂಥ ಫಲಾನುಭವಿಗಳಿಗೆ. ಅದ್ರ ಜೊತೆಗೆ 12, 13ನೇ ಕಂತಿನ ಹಣ ಒಟ್ಟಿಗೆ ಬರ್ತಾ ಇದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು. ಲೈವ್ ಪ್ರೂಫ್ ಆಗಿ ಅವ್ರು ಏನು ಹೇಳಿದ್ದಾರೆ ಅದನ್ನು ನಿಮಗೆ ಕ್ಲಿಪ್ ಅನ್ನು ತೋರಿಸ್ಕೊಂಡು ಮುಖಾಂತರ ನಿಮಗೆ ಲೈವ್ ಪ್ರೂಫ್ ಆಗಿ ವಿಡಿಯೋಸ್ ಅನ್ನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಒಂದು 19 ಜಿಲ್ಲೆಗಳನ್ನು ಕೂಡ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಮುಖ್ಯ ಮಾಹಿತಿ ಬಂದಿರುವಂಥದ್ದು. ಸೊ ಯಾವ್ಯಾವ ಬೇಳೆ ಎಣ್ಣೆ ಸಕ್ಕರೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಇನ್ಮೇಲಿಂದ ಬರಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಸೊ ಇಲ್ಲಿ ಸ್ವತಃ ಇವರೇ KH ಮುನಿಯಪ್ಪನವರು ಹೇಳಿರುವಂಥದ್ದು. ಸೊ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಲೈವ್ ಪ್ರೂಫ್ ಆಗಿ ಕ್ಲಿಪ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಅವ್ರು ಏನು ಹೇಳಿದ್ದಾರೆ ಅದನ್ನು ಕ್ಲಿಪ್ಪನ್ನೇ ತೋರಿಸ್ಬಿಡ್ತೀನಿ, ನೀವು ನಂಬ್ತೀರಾ ಆವಾಗಲೇ. ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರ, ನಾನು ಏನೂ ಹೇಳೋದಿಲ್ಲ, ನಿಮ್ಗೆ ಮೊದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಸೊ ಅದನ್ನು ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೀನಿ. ಇಲ್ಲಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳದ್ದು ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅದನ್ನು ನೀವು ಮೊದಲು ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ. ಜುಲೈ ಮತ್ತು ಆಗಸ್ಟ್ದು ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ. ಹೌದು, ಒಮ್ಮೆನೆ ಹಾಕ್ತೀವಿ. ವೀಕ್ಷಕರೇ ನೋಡಿದ್ರಲ್ಲ, ಕೊನೆಯದಾಗಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ ಏನಂತ ಹೇಳಿದ್ರು, ಈಗಾಗಲೇ ಮುಖ್ಯಮಂತ್ರಿ ಹತ್ರ ಮಾತನಾಡಿದ್ದಾರೆ. ಸೊ ನೆಕ್ಸ್ಟ್ ಈಗ 2 ಕೂಡಿಸಿ ಒಮ್ಮೆಲೆ ಅಮೌಂಟನ್ನು ಹಾಕುವಂತಹ ಒಂದು ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಈಗಾಗಲೇ ಒಂದು 2 ದಿನಗಳ ಹಿಂದನೇ ಈ ಒಂದು ಮಾತುಕತೆ ನಡೆದಿತ್ತು. ಸೊ ಈಗನೂ ಕೂಡ ಅಮೌಂಟ್ ಹಾಕಲಿಕ್ಕೆ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ತಾಂತ್ರಿಕ ದೋಷದಿಂದ ಬರೀ 5%, 7% ಫಲಾನುಭವಿಗಳಿಗೆ ದಿನಕ್ಕೆ ಮಾತ್ರ 12ನೇ ಕಂತಿನ ಹಣ ಹೋಗ್ತಾ ಇದೆ. ಜೊತೆಗೆ 13ನೇ ಕಂತಿನ ಹಣ ಕೂಡ ಹಾಕ್ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಹೇಳ್ಕೊಟ್ಟಿರುವಂಥದ್ದು. ಯಾಕಂದರೆ ನಮಗೆ ಜೂನ್ ತಿಂಗಳದು ಕೂಡ ಬೇಕೇ ಬೇಕು. ನೆಕ್ಸ್ಟು ಇಲ್ಲಿ ಜುಲೈ ತಿಂಗಳದು ಈಗಾಗಲೇ ಜೂನ್ ತಿಂಗಳದ ಅಮೌಂಟ್ ಅಂತೂ 12ನೇ ಕಂತಿನ ಆಲ್ಮೋಸ್ಟ್ 80% ಫಲಾನುಭವಿಗಳಿಗೆ ಹಾಕಿದ್ದಾರೆ. ಆದರೆ ಜುಲೈ ಮತ್ತು ಆಗಸ್ಟ್ದು ಕೂಡ ಬರಲೇಬೇಕು, ಯಾಕಂದರೆ ಆಗಸ್ಟ್ ಕೂಡ ಮುಕ್ತಾಯವಾಗಲಿಕ್ಕೆ ಬಂತು. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ 13ನೇ 14ನೇ ಕಂತಿನ ಹಣ ಹಾಕಿದ್ರೆ ಅದು ಅವಾಗ ಲೆವೆಲ್ಗೆ ಬರುತ್ತೆ, ಹೌದಲ್ವಾ. ಈಗ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ 14ನೇ ಕಂತಿನ ಹಣ ಬರಬೇಕಾಗಿದೆ ನಮಗೆ. ಆ ಒಂದು ತಿಂಗಳಿನಲ್ಲಿ ಬರೀ 14ನೇ ಕಂತಿನ ಹಣ ಹಾಕಿದ್ರೆ ನಮಗೆ ಲೆವೆಲ್ ಆಗಿ ಬರುತ್ತೆ. ಸೊ ಈ ರೀತಿ ಒಂದು ಅಮೌಂಟನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗಾಗಲೇ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂಥದ್ದು. ಸೊ ನಿಮ್ಗೆ ಗೊತ್ತಿರುವಂಥ ಈಗಾಗಲೇ ಪ್ಲಾಸ್ಟಿಕ್ ಅಕ್ಕಿನೂ ಕೂಡ ಬರ್ತಾ ಇದೆ. ಎಲ್ಲರಿಗೂ ಕೂಡ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಅದು ಪೌಷ್ಟಿಕ ಆಹಾರತೆಯನ್ನು ಹೊಂದಿರುವಂತಹ ಉಳ್ಳತೆಯನ್ನು ಹೊಂದಿರುವಂತಹ ಅಕ್ಕಿ ಆಗಿರುತ್ತೆ. ಅದು ತೇಲ್ತಾ ಇದೆ ಅಂತ ಗಾಬರಿ ಕೊಡುವಂತಹ ಅಗತ್ಯವೇನಿಲ್ಲ, ಮತ್ತು ಅದು ನೀರಲ್ಲಿ ಪೂರ್ತಿಯಾಗಿ ನೆನೀತಾ ಇದೆ ಅನ್ನುವಂತಹ ಕೂಡ ಅಗತ್ಯವೇನಿಲ್ಲ. ಸೊ ಅದು ಒಳ್ಳೆಯ ರೀತಿಯಾದಂತಹ ಅಕ್ಕಿನೇ, ಅದು ಒಂದು ಪೌಷ್ಟಿಕ ಆಹಾರತೆಯನ್ನು ಕೊಡುವಂತಹ ಅಕ್ಕಿಯಾಗಿರುತ್ತೆ. ಅದರಿಂದ ಆರೋಗ್ಯಕ್ಕೆ ಏನೂ ಹಾನಿ ಇಲ್ಲ, ಆರೋಗ್ಯಕ್ಕೆ ರಿಪೀಟು ಒಳ್ಳೆಯದೇ ಅದು, ಓಕೆನಾ. ಸೊ ಈಗ ಶುಗರ್ BP ಏನೋ ಬರ್ತಾ ಇರುತ್ತೆ, ಈಗ ವಯಸ್ಸಾದವರಿಗೆ ಅದು ಇದು ಯಾವಾಗ ಬೇಕಾದರೂ ಕೂಡ ಬರ್ತಾ ಇರುತ್ತೆ ಅದು. ಸೊ ಅಂಥವ್ರನ್ನ ತಡೆಗಟ್ಟಲಿಕ್ಕೆ ಮತ್ತು ಇಲ್ಲಿ ರಕ್ತದ ಒತ್ತಡತೆಯನ್ನು ತಡೆಗಟ್ಟಲಿಕ್ಕೆ, ಸೊ ಅಂತಹ ಒಂದು ಪೌಷ್ಟಿಕ ಆಹಾರತೆಯನ್ನು ಕೊಡಲಿಕ್ಕೆ ಒಂದು ಅಕ್ಕಿಯನ್ನು 1 kgಗೆ 10 ಗ್ರಾಮನಷ್ಟು ಮಿಶ್ರಣ ಮಾಡಿಬಿಟ್ಟು ಸೊ ಎಲ್ಲರಿಗೂ ಕೂಡ ಕೊಡ್ತಾ ಇರುವಂಥದ್ದು. ಅದು ಒಬ್ಬೊಬ್ಬರಿಗೆ ಕೊಟ್ಬಿಟ್ಟು ಒಬ್ಬರಿಗಿಲ್ಲ ಅಲ್ಲ, ಸೊ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಕೂಡ ಮನವಿ ಆಗಿರುವಂಥದ್ದು. ಸೊ ಇಲ್ಲಿ 1 kgಗೆ 10 ಗ್ರಾಮ್ನಷ್ಟು ಆದರೂ ಮಿಕ್ಸ್ ಮಾಡಿ ಅಂತ ಒಂದು ಸ್ಪಷ್ಟನೆಯನ್ನು ಕೇಂದ್ರ ಸರ್ಕಾರ ಕೂಡ ಕೊಟ್ಟಿರುವಂಥದ್ದು. ಈಗ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಕೊಡ್ತಾ ಇದೆ. ಅದರಲ್ಲಿ ಗಾಬರಿ ಪಡುವಂಥ ಏನು ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಇನ್ನು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಏನಪ್ಪ ಅಂದರೆ, ಮುಂದಿನ ತಿಂಗಳು ಹಿಡ್ಕೊಂಡು ನಿಮಗೆ ಸಕ್ಕರೆ, ಬೇಳೆ ಮತ್ತು ಇಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ, ಒಂದು ಅಡುಗೆ ಎಣ್ಣೆ ಸಿಗ್ತಾ ಇರುವಂಥದ್ದು. ಇನ್ನೊಂದು ಆ ಅಡುಗೆ ಎಣ್ಣೆಯಲ್ಲಿ ಏನು ಅದು ನಿಮ್ಗೆ ಸಿಕ್ಕ ನಂತರನೇ ಗೊತ್ತಾಗೋದು ಅದು ಒಳ್ಳೆಯದಿದೆಯಾ ಅಥವಾ ಕೆಟ್ಟದಿದೆಯಾ. ಸಕ್ಕರೆ ಅಂತೂ ಏನು ನಾರ್ಮಲ್ ಇರುತ್ತೆ ಅದೇ ಕೊಡ್ತಾರೆ, ಬೇಳೆನೂ ಕೂಡ ಕೊಡ್ತಾರೆ. ಆದರೆ ಇಲ್ಲಿ ಏನು ಎಣ್ಣೆ ಸಿಗತ್ತಲ್ವ ಅದು ತಾಳೆ ಎಣ್ಣೆ ಆಗಿರುತ್ತಾ. ಅಂದರೆ ಮೊದಲಿಗೆ ತಾಳೆ ಎಣ್ಣೆ ಕೊಡ್ತಾಯಿದ್ರು, ಗೊತ್ತಿರ್ಬೋದು ನಿಮಗೆ. ಮೊದಲಿಗೆ ರೇಷನ್ ಅಂಗಡಿಯಲ್ಲಿ ಎಣ್ಣೆ ಕೂಡ ಕೊಡ್ತಾಯಿದ್ರು. ಆ ಒಂದು ಎಣ್ಣೆ ಪೌಷ್ಟಿಕತೆಯನ್ನು ಹೊಂದಿರಲಿಲ್ಲ. ಸೊ ಅದು ಸರಿಯಾಗಿರುವಂತಹ ಎಣ್ಣೆ ಆಗಿರಲಿಲ್ಲ, ಅದು ಆರೋಗ್ಯಕ್ಕೆ ಹಾನಿ ತರುವಂತಹ ಒಂದು ಎಣ್ಣೆನೇ ಆಗಿತ್ತು. ಆದಷ್ಟು ಇವರು ಒಳ್ಳೆಯ ಎಣ್ಣೆಯನ್ನು ಕೊಟ್ಟಿದ್ರೆ ಒಳ್ಳೆಯದು ಅಂತ ಜನರ ಅಭಿಪ್ರಾಯ, ಮಹಿಳೆಯರ ಅಭಿಪ್ರಾಯ ಬರ್ತಾ ಇದೆ. ಪೌಷ್ಟಿಕ ಆಹಾರ ಅಂತ ಕೊಡ್ತಾ ಅಂದರೆ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ರೆ ಹಣದ ಬದಲಾಗಿ ಒಳ್ಳೆಯದು. ಯಾಕಂದರೆ ಅಮೌಂಟ್ ಒಂದೊಂದು ಸಾರಿ ಬರ್ತಾ ಇರುತ್ತೆ, ಒಂದೊಂದು ಸಾರಿ ಬರ್ತಾ ಇರಲ್ಲ. ಆದರೆ ಏನು ನಾವು ಎಣ್ಣೆ ಏನು ತೊಗೋತೀವಲ್ಲ, ಅಲ್ಲಿ ಹೋಗಿ ಪದಾರ್ಥಗಳನ್ನು ಡೈರೆಕ್ಟಾಗಿ ನಮ್ಮ ಕೈಯಲ್ಲೇ ಸಿಗ್ತವೆ, ನಾವು ತೊಗೋಬಹುದು. ಆದರೆ ಒಳ್ಳೆಯ ರೀತಿಯ ಒಂದು ಪದಾರ್ಥಗಳನ್ನು ಕೊಟ್ಟಿದ್ರೆ ನಮ್ಗೆ ಇನ್ನೂ ಒಳ್ಳೆಯದು ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳೆಯರಿಂದ ಬರ್ತಾ ಇದೆ. ಇಲ್ಲಿ ಮಾಧ್ಯಮದಲ್ಲಿ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನೀವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಜಾಲತಾಣದಲ್ಲಿ. ಸೊ ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ವೈರಲ್ ಆಗ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲರೂ ಕೂಡ ನೋಡಿದರೆ ಗೊತ್ತಿರುತ್ತೆ.
ಈಗ ಕೆ ಎಚ್ ಮುನಿಯಪ್ಪನವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳೋದಾದರೆ ನಿಮಗೆ 90%ಗಿಂತ ಹೆಚ್ಚಿನ ಫಲಾನುಭವಿಗಳು ನಮಗೆ ಪದಾರ್ಥಗಳೇ ಬೇಕಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ. ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ಏನು ಮಾಡ್ತಾ ಇದ್ದಾರೆ, ಈ ಒಂದು ಏನು ಅಕ್ಕಿಯನ್ನು ಕೊಡ್ತಾ ಇದ್ರು ಅಥವಾ ಈಗ 10 kg ಅಕ್ಕಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡೋರಿದ್ರು. ಯಾಕಂದರೆ ಈಗ ಸರ್ವೆ ಕೂಡ ಮಾಡಿದ್ರು, ಗೊತ್ತಿರ್ಬೋದು ನಿಮಗೆ. ಅಕ್ಕಿ ಅಂದರೆ ಟೋಟಲ್ ಆಗಿ 5 kg ಅಕ್ಕಿ ಕೊಡ್ತಾ ಇದ್ರು, 5 kg ಅನ್ನವನ್ನು ಕೊಡ್ತಿದ್ರಲ್ಲ, ಹಣದ ಬದಲಾಗಿ ಅಕ್ಕಿಯನ್ನೇ ಕೊಡುವಂತಹ ಕೆಲಸ ಮಾಡೋರಿದ್ರು. ಯಾಕಂದರೆ ಕೇಂದ್ರ ಸಚಿವರು ಅಂತರನು ಕೂಡ ಮಾತನಾಡಿದ್ರು ಕೆ ಎಚ್ ಮುನಿಯಪ್ಪನವರು. ಸೊ ಅಲ್ಲಿ 28 ರೂಪಾಯಿ kg ಹಾಗೆ ನಾವು ಅಕ್ಕಿಯನ್ನು ಕೊಡ್ತೀವಿ, ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಇದನ್ನು ಅನೌನ್ಸ್ ಮಾಡಿದ್ವಿ, ಯಾವ ರಾಜ್ಯದವರು ಬೇಕಾದರೂ ಈ ಒಂದು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ಬೋದು. ಮೊದಲಿಗೆ ನಮ್ಮ ಹತ್ರ ಶಾರ್ಟೇಜ್ ಇತ್ತು, ಅಂದರೆ ಅಕ್ಕಿ ಇರಲಿಲ್ಲ. ಆದರೆ ಈಗ ಶಾರ್ಟೇಜ್ ಅಲ್ಲ, ಈಗ ಅಕ್ಕಿ ನಮ್ಮ ಅಲ್ಲಿಂದ ಇಲ್ಲಿಂದ ಖರೀದಿ ಮಾಡ್ಕೊಂಡಿದ್ವಿ, ನಿಮ್ಗೆ ಬೇಕಾದರೆ ಅಕ್ಕಿಯನ್ನು ತಗೋಬಹುದು, 28 ರೂಪಾಯಿಗೆ 1 kg ಹಾಗೆ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಒಂದು ಕೆ ಎಚ್ ಮುನಿಯಪ್ಪನವರಿಗೆ ಸ್ಪಷ್ಟನೆಯನ್ನು ಕೊಟ್ಟಾಗ ಆವಾಗ ಇವರು ಏನೇನು ಚರ್ಚೆ ಮಾಡಿದ್ರು ಅವ್ರಿಗೆ ಗೊತ್ತು. ಆದರೆ ಚರ್ಚೆ ಮಾಡಿದರೆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ನೆಕ್ಸ್ಟು ಅದರ ಬದಲಾಗಿ ಪದಾರ್ಥಗಳನ್ನು ಕೊಟ್ಟಿದ್ರೆ ಹೇಗೆ ಅಂತ ಒಂದು ಸ್ಪಷ್ಟನೆಯನ್ನು ಅಲ್ಲೇ ಚರ್ಚೆ ಮಾಡಿಕೊಂಡು ಅದು ನಡೆಯುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೇಳಿಕೊಂಡ್ರು. ಆಗ ಈಗಾಗಲೇ ಕೇಂದ್ರದಿಂದನೂ ಕೂಡ ಬರ್ಬೋದು ಈ ಒಂದು ಬೇಳೆ ಎಣ್ಣೆ ಕೂಡ, ಅಲ್ಲಿಂದನೂ ಕೂಡ ಒಂದು ಕೊಂಡು ತೆಗೆದು ಅಥವಾ ಇಲ್ಲೇ ನಮ್ಮಲ್ಲೇ ಒಂದು ಕ್ರೇಟ್ ಅಂದರೆ ಈ ಒಂದು ಎಣ್ಣೆ ಗಿಣ್ಣೆ ಏನಿದೆಲ್ಲ ಇಲ್ಲೇ ಫ್ಯಾಕ್ಟ್ರಿ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತಯಾರು ಮಾಡಿ ಸೊ ಎಲ್ಲರಿಗೂ ಕೊಡುವಂತಹ ಕೆಲಸ ಮಾಡ್ಬೋದು ಸರ್ಕಾರ. ಸೊ ಅದಕ್ಕೋಸ್ಕರ ಈಗ ಪದಾರ್ಥಗಳನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 100%ನಲ್ಲಿ 90% ಜನರು ಏನು ಹೇಳಿದ್ದಾರೆ, ಪದಾರ್ಥಗಳೇ ಬೇಕು ನಮಗೆ, ಅಕ್ಕಿನೂ ಬೇಡ, ಈ ಕಡೆಗೆ ಒಂದು ಹಣನೂ ಬೇಡ, 5 kg ಅಕ್ಕಿ ಕೊಡಿ, 5 kg ಬದಲಾಗಿ ಪದಾರ್ಥಗಳನ್ನು ಕೊಡಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಒಂದು ಕೆ ಎಚ್ ಮುನಿಯಪ್ಪನವರು ಏನು ಹೇಳಿದ್ದಾರೆ ಅದನ್ನು ನೋಡ್ಕೊಂಬನ್ನಿ. 93% ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ, ಎಣ್ಣೆ ಕೊಡಿ, ಸಕ್ಕರೆ ಕೊಡಿ ಅಂತೂ ಕೇಳ್ತಾ ಇರೋರು 193% ಕೇಳಿ ನೋಡಿದ್ರಲ್ಲ ವೀಕ್ಷಕರೇ. ಸೊ ಈ ರೀತಿ ಸ್ಪಷ್ಟನೆಯನ್ನು ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರುವಂಥದ್ದು. ಸೊ ಜನರಿಗೆ ಬೇಳೆ ಎಣ್ಣೆ ಸಕ್ಕರೆ ಸ್ವಲ್ಪ ಚೇಂಜ್ ಮಾಡಿ, ಇದನ್ನು ಹಣ ಬೇಡ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. 100%ನಲ್ಲಿ 93% ಬರೀ ಈ ಒಂದು ಪದಾರ್ಥಗಳನ್ನು ಕೊಡಿ ಅಂತ ಒಂದು ಜನರಿಂದ ಅಭಿಪ್ರಾಯ ಬಂದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಚೇಂಜ್ ಮಾಡಲೇಬೇಕಾಯಿತು. ಸೊ ಈಗ ಚೇಂಜ್ ಕೂಡ ಮಾಡ್ತಾ ಇದೆ. ಮುಂದಿನ ತಿಂಗಳಿನ ಹಿಡ್ಕೊಂಡು ನಿಮಗೆ ಏನು ಸಿಗತ್ತೆ, ಈ ಒಂದು ಅಕ್ಕಿ ಬದಲಾಗಿ ಒಂದು ಹಣದ ಬದಲಾಗಿ ನಿಮಗೆ ಏನು ಸಿಗತ್ತೆ, ಈ ಒಂದು ಪದಾರ್ಥಗಳು ಸಿಗುತ್ತೆ, ಏನೇನು ಬೇಳೆ ಎಣ್ಣೆ ಸಕ್ಕರೆ. ಸೊ ಈ 3 ಪದಾರ್ಥಗಳು ಐಟಮ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ, ಓಕೆನಾ. ಸೊ ಈಗ 19 ಜಿಲ್ಲೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಜಿಲ್ಲೆಗಳಲ್ಲಿ ಬರೀ 5% ಅಥವಾ 10% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ನಾನು ಮೊದಲೇ ಹೇಳ್ಬಿಡ್ತೀನಿ. ಸೊ ಎಲ್ಲರಿಗೂ ಕೂಡ ಜಮಾ ಆಗಲ್ಲ, 50% ಜನರಿಗೂ ಕೂಡ ಜಮಾ ಆಗಲ್ಲ, ಬರೀ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಯಾಕಂದ್ರೆ ತಾಂತ್ರಿಕ ದೋಷದಿಂದ ಯಾರಿಗೂ ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನೇನು ಒಂದು 2-3 ದಿನಗಳ ನಂತರ ಅತಿ ಸ್ಪೀಡಾಗಿ ಏನು 11ನೇ ಕಂತಿನ ಹಣ ಬಂತಲ್ಲ, ಸೊ ಅದೇ ರೀತಿಯಾಗಿ ನಿಮಗೆ ಆಲ್ಮೋಸ್ಟು ಬರತ್ತೆ, ಓಕೆನಾ. ಸೊ ಈಗ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯನ್ನು ಕೂಡ ಆಗಿದ್ರೆ ಎಲ್ಲರಿಗೂ ಕೂಡ ಜಮಾ ಆಗಲ್ಲ ವೀಕ್ಷಕರ, ಒಟ್ಟಾಗೆ ಎಲ್ಲರಿಗೂ ಕೂಡ 100% ಹಣ ಜಮಾ ಆಗಲ್ಲ. ಆದರೆ ಸ್ವಲ್ಪ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಹಣವಂತ ಜಮಾ ಆಗ್ತಾ ಇದಾವೆ. ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳು ಸಿಗ್ತಾ ಇದಾರಂತ ಟ್ಯಾಕ್ಸ್ ಪೇಯರು ಅಂತ. ಅದಕ್ಕಾಗಿ ಹಂತವಾಗಿ ಹಣವನ್ನು ರಿಲೀಸ್ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.